ವರ್ಷಕ್ಕೊಮ್ಮೆ ದರ್ಶನ ಭಾಗ್ಯವನ್ನ ಕರುಣಿಸುವಂತಹ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲು 15 ದಿನಗಳ ಬಳಿಕ ನಿನ್ನೆಯಷ್ಟೇ ಕ್ಲೋಸ್ ಆಗಿದೆ. ಹಾಸನಾಂಬೆಯ ಹುಂಡಿ ಎಣಿಕೆ ಕಾರ್ಯ ಇವತ್ತು ನಡೆಯಿತು. ಹುಂಡಿ ಎಣಿಕೆಯ ಸಂದರ್ಭದಲ್ಲಿ 3,68,00,000 ರೂಪಾಯಿ ಸಂಗ್ರಹವಾಗಿದೆ. ಇನ್ನು ಟಿಕೆಟ್ ಹಾಗೆ ಲಾಡು ಮಾರಾಟದಿಂದ ಒಟ್ಟು 22 ಕೋಟಿ ಸಂಗ್ರಹ ಆಗಿತ್ತು. ಹೀಗಾಗಿ ಈಗ ಓವರ್ ಆಲ್ ಹುಂಡಿ ಎಣಿಕೆ, ಟಿಕೆಟ್ ಮಾರಾಟ ಹಾಗೆ ಲಡ್ಡು ಮಾರಾಟದಿಂದ ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬೆಯ ದರ್ಶನೋತ್ಸವದಿಂದಾಗಿ 25,59,00,000 ರೂಪಾಯಿ ಸಂಗ್ರಹವಾಗಿದೆ. 1000 ಹಾಗೆ 300 ರೂಪಾಯಿ ಟಿಕೆಟ್ ಜೊತೆಗೆ ಲಾಡು ಮಾರಾಟದಿಂದ ಬಂದಿದ್ದು 22 ಕೋಟಿ. ಇನ್ನು ಹುಂಡಿ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಮಾಲ್ಡೀವ್ಸ್, ಅಮೆರಿಕಾದ ಕರೆನ್ಸಿಗಳು ಕೂಡ ಪತ್ತೆಯಾಗಿವೆ. ಹುಂಡಿಯಲ್ಲಿ ಹಳೆಯ 500 ರೂಪಾಯಿ ನೋಟು, 1000 ರೂಪಾಯಿ ನೋಟು ಕೂಡ ಪತ್ತೆಯಾಗಿದೆ. ಇದರ ಜೊತೆಗೆ ದೇಗುಲದ ಹುಂಡಿಯಲ್ಲಿ ಭಕ್ತರು ಬರೆದಿರುವಂತಹ ಬೇಡಿಕೆ ಪತ್ರಗಳು ಕೂಡ ಪತ್ತೆಯಾಗಿದ್ದಾವೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹಾಸನಾಂಬೆಗೆ ಪತ್ರವನ್ನ ಬರೆದು ಹುಂಡಿಗೆ ಹಾಕಿದ್ದಾರೆ ಭಕ್ತರು. ಹುಂಡಿಯಲ್ಲಿ ಚಿನ್ನಾಭರಣ ಹಾಗೆ ಬೆಳ್ಳಿಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಡಿಸಿ ಹಾಗೆ ಆಡಳಿತಾಧಿಕಾರಿ ಮಾರುತಿ ಅವರ ನೇತೃತ್ವದಲ್ಲಿ ಎಣಿಕೆ ಕಾರ್ಯ ನಡೆದಿದೆ. ಏನಾಯ್ತು ಇನ್ನು ಲೆಕ್ಕಾಗ್ತದೆ ಜಾಸ್ತಿ ಆಗುತ್ತೆ. ಈ ಬಾರಿ ದಾಖಲೆ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ರು. ಸುಮಾರು 26 ಲಕ್ಷ ಜನ. ದೇಗುಲದ ಬಾಗಿಲು ತೆರೆದಿದ್ದು ಒಟ್ಟು 15 ದಿನಗಳ ಕಾಲ. ಅದರಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇದ್ದಿದ್ದು 13 ದಿನಗಳ ಕಾಲ. ಮೊದಲ ದಿನ ಹಾಗೆ ಕೊನೆಯ ದಿನ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರಲಿಲ್ಲ. ಆದರೆ ದರ್ಶನಕ್ಕೆ ಅವಕಾಶ ಇದ್ದಷ್ಟು ದಿನ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆಗೆ ದರ್ಶನವನ್ನ ನೀಡಿದ್ದಾರೆ. ಹಾಸನಾಂಬೆಯ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಹಾಸನಾಂಬೆಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸುಮಾರು 26 ಲಕ್ಷ ಜನ ಈ ಬಾರಿ ಹಾಸನಾಂಬೆಯ ದರ್ಶನವನ್ನ ಪಡೆದಿತ್ತು. ಈ ಸಂದರ್ಭದಲ್ಲಿ 300 ರೂಪಾಯಿಯ ವಿಶೇಷ ಟಿಕೆಟ್ನ ಇಡಲಾಗಿತ್ತು, 1000 ರೂಪಾಯಿಯ VIP ಟಿಕೆಟ್ನ ಇಡಲಾಗಿತ್ತು. ಆ ಟಿಕೆಟ್ ಮಾರಾಟ ಹಾಗೆ ಹಾಸನಾಂಬೆಯ ಪ್ರಸಾದವಾಗಿ ಲಡ್ಡು ಮಾರಾಟ ಇವುಗಳಿಂದಾನೇ ಸುಮಾರು 22 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿತ್ತು. ಇವತ್ತು ಹುಂಡಿ ಎಣಿಕೆಯನ್ನ ಮಾಡಲಾಗಿದೆ. ಹಾಸನಾಂಬೆ ದೇಗುಲದ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿದೆಯೋ ಆ ಬ್ಯಾಂಕ್ನ ಸಿಬ್ಬಂದಿ ಹುಂಡಿ ಎಣಿಕೆ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಹುಂಡಿ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ 3 ಕೋಟಿಗೂ ಅಧಿಕ ಹಣ ಸಿಕ್ಕಿದೆ. ಅಧಿಕ ಹಣ ಸಂಗ್ರಹ ಆಗಿರೋದು ಗೊತ್ತಾಗಿದೆ. ಜೊತೆಗೆ ವಿದೇಶಿ ಕರೆನ್ಸಿ, ಹಳೆ ನೋಟುಗಳು ಹಾಗೆ ವಿವಿಧ ರೀತಿಯ ಬೇಡಿಕೆ ಪತ್ರಗಳು, ತಾಯಿಗೆ ಪತ್ರವನ್ನ ಬರೆದು ಹಾಕಿದ್ದಾರೆ ಭಕ್ತರು. ಅದನ್ನ ಈ ಬಾರಿ ರಿವೀಲ್ ಮಾಡಬಾರ್ದು ಅನ್ನುವಂತಹ ನಿರ್ಧಾರವನ್ನ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಯಾಕಂದ್ರೆ ಭಕ್ತರು ದೇವರಿಗೆ ಭಕ್ತಿಯಿಂದ ಬರೆದಿರುವಂತಹ ಪತ್ರ, ಹಾಗಾಗಿ ರಿವೀಲ್ ಮಾಡುವುದು ಬೇಡ ಅನ್ನುವಂತಹ ತೀರ್ಮಾನವನ್ನ ಮಾಡಲಾಗಿದೆ. 2025ನೇ ಸಾಲಿನ ಹಾಸನಾಂಬ ಜಾತ್ರಾ ಮಹೋತ್ಸವದ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು, ನಿನ್ನೆಯವರೆಗೆ ಟಿಕೆಟ್ ಮತ್ತು ವಿವಿಧ ಮೂಲಗಳಿಂದ 21,91,75,052 ರೂಪಾಯಿ ಆದಾಯ ಬಂದಿತ್ತು. 21,91,75,052 ರೂಪಾಯಿ ಆದಾಯ ಬಂದಿತ್ತು. ಈ ದಿನ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು 3,68,12,275 ರೂಪಾಯಿ ಆದಾಯ ಬಂದಿದೆ. ಒಟ್ಟು ಈ ಬಾರಿ ದೇವಾಲಯಕ್ಕೆ 25,59,87,327 ರೂಪಾಯಿ ಆದಾಯ ಸಂದಾಯವಾಗಿದೆ. ಜೊತೆಗೆ ಚಿನ್ನ 75 ಗ್ರಾಂ ಮತ್ತು ಬೆಳ್ಳಿ 1 kg 58 ಗ್ರಾಂ ಸಂದಾಯವಾಗಿದೆ. ಥ್ಯಾಂಕ್ ಯು. ಈ ದಿನ ಹುಂಡಿ ಎಣಿಕೆಗಾಗಿ 300 ಜನ ಸಿಬ್ಬಂದಿಗಳು ಭಾಗವಹಿಸಿದ್ರು ಮತ್ತು 50 ಜನ ಬ್ಯಾಂಕ್ ಸಿಬ್ಬಂದಿಗಳು ಭಾಗವಹಿಸಿದ್ರು. ಹುಂಡಿ ಎಣಿಕೆ ಕಾರ್ಯವನ್ನು ಕ್ಲಿಯರ್ ಮಾಡಲಾಗಿದೆ. ಒಟ್ಟು 14 ಹುಂಡಿಗಳನ್ನ ಇಡಲಾಗಿತ್ತು. ಇನ್ಕ್ಲೂಡಿಂಗ್ ಈ ಹುಂಡಿ ಆದಾಯ ನಿನ್ನೆವರೆಗೆ ಸೇರಿಕೊಂಡಿತ್ತು. ಈವರೆಗೆ ಫಿಸಿಕಲ್ ಹುಂಡಿಯಾಗಿ 14 ಹುಂಡಿ ಇತ್ತು. 14 ಹುಂಡಿ ಕೂಡ ಎಣಿಕೆ ಮಾಡಲಾಗಿದೆ. ಜೊತೆಗೆ ಸಿದ್ದೇಶ್ವರ ಟೆಂಪಲ್ದು 15,71,000 ಆದಾಯ ಬಂದಿದೆ. ಇದು ಅಡಿಷನಲ್, ಅದು ಸಪರೇಟ್ ಅಕೌಂಟು, ಹಾಗಾಗಿ ಅದಕ್ಕೆ ಎಕ್ಸ್ಟ್ರಾ 15,71,000 ಬಂದಿದೆ. ಥ್ಯಾಂಕ್ ಯು. ನಮ್ಮ ಹಾಸನಾಂಬ ಟೆಂಪಲ್ಗೆ 25,59,87,327 ರೂಪಾಯಿ.
ಎಲ್ಲ ಮೂಲಗಳಿಂದ ಇಷ್ಟು ಆದಾಯ ಬಂದಿದೆ. ಕಳೆದ ಬಾರಿ 12,49,00,000 ಆದಾಯ ಬಂದಿತ್ತು. ಈ ಬಾರಿ ಆಲ್ಮೋಸ್ಟ್ ಡಬಲ್ ಆದಾಯ ಬಂದಿದೆ. ಇಲ್ಲ ಆ್ಯಡ್ ಮಾಡಿಲ್ಲ. ನಾವೇನು ಮೊನ್ನೆ ಸಂಜೆ 5 ಗಂಟೆವರೆಗೆ ಇತ್ತು, ಅದನ್ನು ಫೈನಲ್ ಮಾಡ್ಕೊಂಡಿದ್ದೀವಿ. 26,13,000 ಮಾನ್ಯ ಸಚಿವರು ಏನು ಹೇಳಿದರು ಅದು ಕರೆಕ್ಟ್ ಇದೆ, ಅಷ್ಟಕ್ಕೆ ಕೊಟ್ಟಿದ್ದೀವಿ. ಹಣ ಡಬಲ್ ಆಗ್ಲಿಕ್ಕೆ ಕಾರಣ ಮಾನ್ಯ ಉಸ್ತುವಾರಿ ಸಚಿವರು ಕೈಗೊಂಡಂತಹ ಶಿಸ್ತು. ಏನು ಸಿಬ್ಬಂದಿಗಳು ಅನಧಿಕೃತವಾಗಿ ಏನು ಒಳಗೆ ಬಿಡ್ತಾ ಇದ್ರು, ಮತ್ತು ನಾವು ಮೇಯ್ನ್ ರೋಡಲ್ಲಿ ಪ್ರೋಟೋಕಾಲ್ ಹೆಸರಲ್ಲಿ ಸಾವಿರಾರು ಜನನ ಬಿಡ್ತಾ ಇದ್ವಿ, ಶಿಷ್ಟಾಚಾರವನ್ನು ಲಿಮಿಟ್ ಮಾಡಿದ್ವಿ, ಮತ್ತು ಹೆಚ್ಚಿನ ಪ್ರಮಾಣದ ಪಾಸ್ಗಳನ್ನ ವಿತರಣೆ ಮಾಡ್ತಾ ಇದ್ವು. ಅದನ್ನೆಲ್ಲ ಕೂಡ ಲಿಮಿಟ್ ಆಗಿ ಜಾತ್ರೆ ಶಿಸ್ತು ಬಂದಿದ್ದರಿಂದ, ಧರ್ಮದರ್ಶನಕ್ಕೆ ಹೆಚ್ಚು ಆದ್ಯತೆ ನೀಡಿದ್ರಿಂದ ಆದಾಯ ಹೆಚ್ಚಿಗೆ ಬಂದಿದೆ. ಥ್ಯಾಂಕ್ ಯು.